ಲಾಸ್ಟ್ ಟೈಮು ಹೀರೆಕಾಯಿ ಚಟ್ನಿ ರೆಸಿಪಿ ತೋರಿಸಿದಾಗ ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಕೇಳಿದ್ರು ಅಕ್ಕಿ ರೊಟ್ಟಿ ರೆಸಿಪಿ. ನಮ್ಮ ಕಡೆ ಅಷ್ಟಾಗಿ ಅಕ್ಕಿ ರೊಟ್ಟಿ ಮಾಡಲ್ಲ, ನಾನು ಮಾಡೋದು ಸಹ ತುಂಬಾ ಕಡಿಮೆ. ಬಟ್ ಯಾವಾಗ ಮಾಡಿದ್ರು ಇಷ್ಟೇ ಸಾಫ್ಟ್ ಆಗಿ ಬರುತ್ತೆ. ನಾನು ನೈಟ್ ಯಾವಾಗಾದ್ರೂ ಅನ್ನ ಉಳಿದಿದೆ ಅಂದಾಗ ಮಾತ್ರನೇ ಈ ಅಕ್ಕಿ ರೊಟ್ಟಿ ಮಾಡ್ತೀನಿ. ಮೊದಲಿಗೆ ಉಳಿದಿರೋ ಅನ್ನನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಇದು ತುಂಬ ನುಣ್ಣಗಿರ್ಬೇಕಂತೇನಿಲ್ಲ, ಬಟ್ ನೀರು ಮಾತ್ರ ತುಂಬ ಕಡಿಮೆ ಹಾಕ್ಕೊಂಡು ರುಬ್ಕೋಬೇಕು. ನಂತರ ಬೇಕಾಗಿರೋಷ್ಟು ಅಕ್ಕಿ ಹಿಟ್ಟನ್ನ ಸ್ವಲ್ಪನೇ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಈ ರೀತಿ ಕಲಸಿಟ್ಕೋಬೇಕು. ಇದನ್ನು ಮತ್ತೆ ನೆನೆಸೋ ಅವಶ್ಯಕತೆ ಏನಿಲ್ಲ. ಬೇಕಾಗಿರೋಷ್ಟು ಹಿಟ್ಟನ್ನ ತಗೊಂಡು ಸ್ವಲ್ಪ ಅಕ್ಕಿ ಹಿಟ್ಟು ಉದುರಿಸ್ಕೊಂಡು ಈ ರೀತಿ ಕೈಯಲ್ಲೇ ತಟ್ಕೋಬೋದು ಬರುತ್ತೆ ಅಂದರೆ. ಇಲ್ಲ ಈ ರೀತಿ ಚಪಾತಿ ಕೋಲಿಂದ ಮೆದುವಾಗಿ ಲಟ್ಸ್ಕೋಬೇಕು. ತುಂಬ ಹಾರ್ಡಾಗಿ ಪ್ರೆಸ್ ಮಾಡಿದ್ರೆ ರೊಟ್ಟಿ ಕಟ್ಟಾಗ್ಬಿಡತ್ತೆ. ನಂತರ ಚೆನ್ನಾಗಿ ಕಾದಿರೋ ಅಂತ ಹೆಂಚ ಮೇಲೆ ರೊಟ್ಟಿನ ಹಾಕಿ ಈ ರೀತಿ ತೇವದ ಬಟ್ಟೆಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ರೆ ರೊಟ್ಟಿ ಒಣಗ್ದಂಗೆ ಅನ್ಸಲ್ಲ, ಹಾಗೇನೆ ಉಬ್ಬಿ ಬರುತ್ತೆ. ಇಲ್ಲ ಈ ರೀತಿ ರೋಟಿ ಮೇಕರ್ ಇದ್ರೆ ಅಂತೂ ಇನ್ನೂ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿರೋ ತರ ಯಾವ ರೀತಿ ಮಾಡಿದ್ರು ರೊಟ್ಟಿ ಮಾತ್ರ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಮಿಸ್ ಮಾಡಿ ಟ್ರೈ ಮಾಡಿ ಆಯ್ತಾ. ಬಾಯ್.